ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜುಲೈ 10, 11, 12, 13, 14 ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಸಮಯ ಶುರುವಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದಿನ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತವಾಗಿ ಲಾಭ ಬರುವಂಥದ್ದು. ಸಿಂಹ ರಾಶಿ ಜನರ ಜೀವನ ಇನ್ನು ಮುಂದೆ ಬಹಳಷ್ಟು ಅದ್ಭುತವಾಗಿರುತ್ತದೆ. ಒಂದು ಪ್ರಾಣಿ ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಖಂಡಿತವಾಗಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಒಂದು ಪ್ರಾಣಿ ಹೆಸರನ್ನು ತಿಳಿದುಕೊಳ್ಳಿ ಮತ್ತು ಅದರಿಂದ ಬರ್ತಕ್ಕಂಥ ಭಾಗ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನ ಅದ್ಭುತವಾಗಿ ಪರಿಹಾರವಾಗುತ್ತದೆ. ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ. ಇಲ್ಲಿಯ ತನಕ ನೀವು ಅನುಭವಿಸಿದಂತಹ ಪ್ರತಿಯೊಂದು ನಕಾರಾತ್ಮಕ ತೊಂದರೆ, ಕಷ್ಟಗಳು, ಕಣ್ಣೀರಿಗೆ ಈಗ ಅಂತ್ಯ ಹಾಡುವಂತಹ ಸಮಯ. ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಸಮಯ ಸಮೀಪಿಸುತ್ತಿದೆ. ಈ ಸಮಯದಲ್ಲಿ 3 ದೊಡ್ಡ ಗಂಡಾಂತರ ಬರುತ್ತದೆ. ಆದರೆ ಒಂದು ಒಳ್ಳೆಯ ಸುದ್ದಿಗಳು ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಇದೇ ನಿಮ್ಮ ಜೀವನದಲ್ಲಿ ಒಂದು ಎಚ್ಚರಿಕೆ, ಒಂದು ಮಹಾಯುದ್ಧ ಈಗ ಪ್ರಾರಂಭವಾಗುವಂಥದ್ದು. ಇದೇ ನಿಮ್ಮ ಜೀವನದಲ್ಲಿ ಸಿಗತಕ್ಕಂಥ ಪ್ರತಿಯೊಂದು ಒಳ್ಳೆಯದು ಮತ್ತು ಪ್ರತಿಯೊಂದು ಕೆಟ್ಟದಕ್ಕೂ ಕೂಡ ಕಾರಣವನ್ನು ಅರ್ಥ ಮಾಡಿಕೊಳ್ತೀರಾ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ ನಿಮ್ಮ ಸಮಯ ಸಮೀಪಿಸುತ್ತಿದೆ. ಜುಲೈ 10, 11, 12, 13, 14 ಅಮಾವಾಸ್ಯೆ ನಂತರ ನಿಮ್ಮ ಮನೆಯಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಅದಕ್ಕೂ ಕೂಡ ನಿಮಗೆ ಮುನ್ಸೂಚನೆ ಸಿಗುತ್ತದೆ. ಒಟ್ಟಾರೆಯಾಗಿ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ. ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಶೇಷವಾದ ಘಟನೆಗಳನ್ನು ನೀವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದೊಡ್ಡ ಘಟನೆಗಳು ಖಂಡಿತವಾಗಿ ನಡೆಯುತ್ತದೆ. ನಿಮ್ಮ ಕಣ್ಣಿನಿಂದ ನೀರು ಹೊರಬರುತ್ತದೆ. ಏಕೆಂದರೆ ಅಷ್ಟೊಂದು ಆನಂದದ ಭಾಷ್ಮ ಸುರಿಯುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೋಡುವಂತಹ ವಿಶೇಷವಾಗಿರುವಂತಹ ವಿಭಿನ್ನವಾದ ರೀತಿಯಲ್ಲಿ ಬದುಕು ಬಂಗಾರವಾಗುತ್ತದೆ. ಯಶಸ್ವಿ ವ್ಯಕ್ತಿಗಳಾಗ್ತೀರಾ. ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ಒಂದು ಪ್ರಾಣಿ ನಿಮ್ಮ ಹಿಂದೆ ಬರುತ್ತದೆ. ಈ ಪ್ರಾಣಿಯನ್ನು ನೀವು ನೋಡಿದ ತಕ್ಷಣ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ಸ್ಥಿತಿ, ನೆಮ್ಮದಿ, ಸುಖ, ಶಾಂತಿ, ಐಶ್ವರ್ಯ ಎಲ್ಲವೂ ಕೂಡ ಪಡೆದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಂದು ದೊಡ್ಡ ಖಜಾನೆ ನಿಮ್ಮ ಕಣ್ಣೆದುರಿಗೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಅದನ್ನು ಕಂಡ ತಕ್ಷಣ ನಿಮ್ಮ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರಿನ ಹನಿ ಸುರಿಯಬಹುದು. ಈ ಘಟನೆ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತದೆ. ಆದರೆ ಒಂದು ಅಪಾಯ ಕೂಡ ಅಡಗಿರುತ್ತದೆ. ಈ ಅಪಾಯವನ್ನು ನೀವು ಕಂಡ ತಕ್ಷಣ ದೊಡ್ಡ ಮಹಾಯುದ್ಧ ಪ್ರಾರಂಭವಾಗಬಹುದು. ಖಂಡಿತವಾಗಿ ಮುಂದಿನ ದಿನದಲ್ಲಿ ಕೆಲವು ಗಂಟೆಗಳ ನಂತರ ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿ ತುಳುಕುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸತ್ಯವು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ನಿಮಗೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಿದಂಥವರು, ನಿಮ್ಮನ್ನು ದೂಷಿಸಿದಂಥವರು ಈಗ ಕೈಗೆ ಕೋಳ ಹಾಕಲ್ಪಡುತ್ತಾರೆ. ಅವರ ಜೀವನವು ಈಗ ನರಕವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರಾಣಿಯ ಬಗ್ಗೆ ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲದೆ ಆ ಪ್ರಾಣಿಯ ಮೂಲಕ ಒಲಿದು ಬರ್ತಕ್ಕಂತಹ ಅದೃಷ್ಟ ಯಾವ ರೀತಿ ಅದು ನಿಮಗೆ ಮುನ್ಸೂಚನೆಯನ್ನು ಸಿಗುತ್ತದೆ, ಯಾವ ರೀತಿ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ, ಯಾವ ದೊಡ್ಡ ಸವಾಲನ್ನು ನೀವು ಎದುರಿಸಬೇಕಾಗಿ ಬರುತ್ತೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಓಂ ಶ್ರೀ ಜೈ ಮಾತಾಜಿ ಎಂದು ಕಮೆಂಟ್ ಮಾಡಿ. ಹೌದು, ನಿಮ್ಮ ಜೀವನದಲ್ಲಿ ಈಗ ಅದೃಷ್ಟ ಒಲಿದು ಬರುವ ಸಮಯ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಜುಲೈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ವ್ಯಕ್ತಿ ಸಹಾಯ ಮಾಡಲು ಮುಂದೆ ಬರ್ತಾರೆ. ಏಕೆಂದರೆ ಇಲ್ಲಿಯವರೆಗೂ ನಿಮ್ಮ ಮನಸ್ಥಿತಿ ಬಹಳಷ್ಟು ಕಷ್ಟದಿಂದ ಮತ್ತು ನೋವಿನಿಂದ ತುಂಬಿದೆ. ಈಗ ನೀವು ಎಲ್ಲದರಿಂದ ಹೊರಬಂದು ಹೊಸದಾದ ಒಂದು ಜೀವನವನ್ನು ಶುರು ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ರಾಣಿ ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಈಗ ಧಾರಾಕಾರ ಕಣ್ಣಿನ ಹನಿ ಸುರಿಯುವಂತಹ ಸಮಯ. ಆದರೆ ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ. ಎಂಥದೇ ಸವಾಲು ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅನ್ನೋದು ಜೀವನದಲ್ಲಿ ಭಗವಂತ ಕೊಡ್ತಾರೆ. ದೊಡ್ಡದಾಗಿರುವಂತಹ ಒಂದು ಸಿಹಿ ಸುದ್ದಿ ನಿಮ್ಮ ಜೀವನವನ್ನು ಆಶೀರ್ವಾದಕ್ಕಿಂತ ಒಂದು ಹೆಚ್ಚಿನದಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ನಿಮಗೆ ಸಿಗುವಂತಹ ಈ ಸಮಯ ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಸ್ವಂತ ಸಂಬಂಧಿಕರಲ್ಲಿ ಒಬ್ಬರು ನಿಮ್ಮ ವಿರುದ್ಧ ಪಿತೂರಿಯನ್ನು ನಡೆಸುತ್ತಿದ್ದಾರೆ. ನಿಮ್ಮನ್ನು ನಾಶ ಮಾಡಲು ತುಂಬ ಪ್ರಯತ್ನಿಸ್ತಾ ಇದ್ದಾರೆ. ಹೌದು, ಅವರ ಹೆಸರನ್ನು ಈಗ ನಾವು ತಿಳಿಸುತ್ತೇವೆ. ನಂತರ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬ ಪದದ ಅರ್ಥವನ್ನು ಕಳೆದುಕೊಳ್ತೀರಾ. ನಿಮ್ಮ ಕಣ್ಣುಗಳಲ್ಲಿ ರಕ್ತ ಸುರಿಯುತ್ತದೆ. ಸ್ನೇಹಿತರೆ, ಈ ಸಮಯ ಖಂಡಿತ ನೀವು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಬೇಕು. ನಾನು ನಿಮಗೆ ಯಾರ ಹೆಸರನ್ನು ಹೇಳುತ್ತಿದ್ದೇನೋ ಆ ವ್ಯಕ್ತಿಯೊಂದಿಗಿನ ಎಲ್ಲ ಸಂಬಂಧವನ್ನು ಸಮಯಕ್ಕೆ ತಕ್ಕಂತೆ ಕಡಿದು ಹಾಕಬೇಕು. ಅದಾದ ನಂತರ ನಿಮಗೆ ಯಾವುದೇ ಶತ್ರುಗಳು ಉಳಿದುಕೊಳ್ಳೋದಿಲ್ಲ. ಅದೇ ರೀತಿ ಸ್ನೇಹಿತರೆ, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅದೇ ರೀತಿ ನಮ್ಮ ಮಾಹಿತಿಯನ್ನು ಕೂಡ ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡ್ತಕ್ಕಂಥ ತಾಂತ್ರಿಕ ಆಚರಣೆಗಳು ನಿಮ್ಮನ್ನು ನಾಶ ಮಾಡಬಹುದು. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಕಣ್ಮರೆಯಾಗುವಂತಹ ವಿಶೇಷವಾದ ಪ್ರಮುಖವಾಗಿರುವಂತಹ ಘಟನೆಯ ಒಂದು
ಒಂದು ವಿಶೇಷವಾದ ಸ್ಥಾನಕ್ಕೆ ಬಂದು ತಲುಪಿದ್ದೀರಾ. ನಿಮ್ಮ ಶತ್ರುಗಳು ಏಕೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ, ಅಸೂಯೆ ಪಡ್ತಿದ್ದಾರೆ ಎಂಬುದನ್ನು ನೋಡೋದಾದ್ರೆ, ಮೊದಲಿಗೆ ನೀವು ಮಾಡುವಂತಹ ಒಳ್ಳೆಯ ಕಾರ್ಯ, ನಿಮ್ಮ ಮನಸ್ಸು ಬಹಳಷ್ಟು ಶುದ್ಧವಾಗಿರುತ್ತೆ. ನೀವು ಪ್ರತಿ ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ತೀರಾ. ಎಲ್ಲ ಒಳ್ಳೆಯ ವಿಚಾರಗಳು ನಿಮ್ಮ ಸುತ್ತಮುತ್ತ ನಡೆಯುತ್ತದೆ. ಅದನ್ನು ಕಂಡಾಗ ಅವರಿಗೆ ಹೊಟ್ಟೆ ಕಿಚ್ಚು ಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಉತ್ತಮವಾದ ಸ್ಥಾನಮಾನ, ವಿಶೇಷವಾಗಿರುವಂತಹ ಸ್ಥಾನಕ್ಕೆ ತಲುಪುವಂತಹ ಪರಿಶ್ರಮ ಎಲ್ಲವನ್ನ ನೋಡಿ ನಿಮ್ಮ ವಿರುದ್ಧ ಪಿತೂರಿಯನ್ನು ನಡೆಸ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಶುರುವಾಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ವಿಭಿನ್ನ ವ್ಯಕ್ತಿಗಳು ಬರುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪಾಠವನ್ನ ಕಲಿಸ್ತಾರೆ. ಕಷ್ಟ ಸುಖ ಎಲ್ಲವೂ ಕೂಡ ಸರಿಸಮಾನವಾಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯನ್ನ ನಿರ್ಮಿಸಿಕೊಳ್ತೀರಾ. ಈಗ ಎಲ್ಲಾ ರೀತಿಯ ತೊಂದರೆಗಳು ನಿಮ್ಮಿಂದ ದೂರವಾಗುತ್ತೆ. ಆದ್ದರಿಂದ ನನ್ನ ಮಾತನ್ನ ತಮಾಷೆಯಾಗಿ ತೆಗೆದುಕೊಳ್ಳುವಂತಹ ತಪ್ಪನ್ನ ಮಾಡಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಳ್ಳೆಯ ಘಟನೆ ನಡೆಯುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಅದೃಷ್ಟ, ಸಂಪತ್ತು, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಂಡುಕೊಳ್ತೀರಾ. ಏಕೆಂದ್ರೆ ಒಂದು ಕತ್ತೆ ಪ್ರಾಣಿ ಅಂದ್ರೆ ಈ ಒಂದು ಕತ್ತೆಯಂತಹ ಪ್ರಾಣಿ ನಿಮ್ಮ ಜೀವನಕ್ಕೆ ಒಂದು ಬಂದಾಗ ಅದರಿಂದ ಅದೃಷ್ಟ, ಸಂಪತ್ತು ಸಿಗುತ್ತದೆ. ಏಕೆಂದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದೀರಾ, ದುಃಖವನ್ನ ಅನುಭವಿಸಿದ್ದೀರಾ. ದೇವರ ಆಶೀರ್ವಾದ ಈಗ ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಬರುತ್ತದೆ. ಇದರಿಂದಾಗಿ ಹಣದ ಸುರಿಮಳೆ ಸುರಿಯುತ್ತದೆ, ಹಣಕಾಸಿನ ಲಾಭ ಸಿಗುತ್ತದೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಅದ್ಭುತವಾಗಿರುವ ಫಲಿತಾಂಶವನ್ನ ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಹಿಸಲಾಗದೇ ಇರುವಂತಹ ಕೆಟ್ಟ ಪರಿಸ್ಥಿತಿಯನ್ನ ದೂರ ಮಾಡಿಕೊಳ್ಳಬಹುದು. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ನೀವು ಬಹಳಷ್ಟು ನೋವನ್ನು, ದುಃಖವನ್ನು, ಕಷ್ಟವನ್ನು ಪಟ್ಟಿದ್ದೀರಾ. ಸಿಂಹ ರಾಶಿಯವರು ಹುಟ್ಟುತ್ತಲೇ ನಾಯಕತ್ವದ ಗುಣವನ್ನು ಬೆಳೆಸಿಕೊಂಡಿದ್ರು ಕೂಡ ನಿಮಗೆ ಯಾವುದೇ ಕೆಲಸದಲ್ಲೂ ಕೂಡ ಮನ್ನಣೆ ಸಿಕ್ಕಿಲ್ಲ, ಗೌರವ ಸಿಕ್ಕಿಲ್ಲ ಮತ್ತು ಪ್ರಮುಖವಾದ ಜವಾಬ್ದಾರಿಯನ್ನು ನಿರ್ವಹಿಸಲು ಯಾರೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ನಿಮ್ಮ ವಿರುದ್ಧ ಕೆಲವು ವ್ಯಕ್ತಿಗಳು ತಾಂತ್ರಿಕ ಕ್ರಿಯೆಯನ್ನು ಮಾಡುತ್ತಾ ನಿಮ್ಮ ಜೀವನವನ್ನು ಬಂಧಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಮ್ಮಲ್ಲಿ ಬಹಳ ಜನರು ಬಹಳಷ್ಟು ಕ್ರಿಯೇಟಿವಿಟಿ ಆಗಿರುವಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸಿದ್ರು ಕೂಡ ಶ್ರದ್ಧಾ, ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮುಂದುವರೆದ್ರು ಕೂಡ ಎಷ್ಟೇ ಎತ್ತರಕ್ಕೆ ತಲುಪಿದರೂ ಕೂಡ ಮತ್ತೆ ಕೆಳಗೆ ಬೀಳುವಂತಹ ಪರಿಸ್ಥಿತಿ ತಕ್ಷಣವೇ ನಿರ್ಮಾಣವಾಗುತ್ತದೆ. ಅದು ಏಕೆ ಆಗುತ್ತಿದೆ? ಏಕೆಂದರೆ ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಗ್ರಹಗತಿಗಳ ಪ್ರಕಾರವಲ್ಲ, ನಿಮ್ಮ ಶತ್ರುಗಳ ಮೂಲಕ ನಡೆಯುತ್ತಿದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಮ್ಮ ನಿದ್ರೆ ಕೆಡುತ್ತದೆ. ಅವರ ಒಂದು ವಿಶೇಷವಾಗಿರುವಂತಹ ತೊಂದರೆಗಳನ್ನು ಈಗ ದೂರ ಮಾಡಿಕೊಳ್ಬೇಕು ಅನ್ನೋದಾದರೆ ನಿಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾದ ಭಾವನೆ ಬರುತ್ತದೆ. ನಿಮ್ಮ ಜೀವನ ಒಂದು ಎಲ್ಲ ರೀತಿಯ ತೊಂದರೆಗೆ ಒಳಗಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಿಸ್ತಿದೆ. ಅಂದರೆ ಆ ಶತ್ರುಗಳ ವಿಪರೀತವಾದ ಸಂಚು ನಿಮ್ಮನ್ನು ನಾಶ ಮಾಡಲು ಮುಂದಾಗ್ತಿದೆ. ನಿಮ್ಮ ಜೀವನದಲ್ಲಿ ಈಗ ನೀವು ಬಯಸಿದಂತಹ ಒಂದು ವಿಶೇಷವಾದ ಬದಲಾವಣೆಯನ್ನು ಪಡೆದುಕೊಳ್ಬೇಕು ಅಂತ ಬಯಸಿದ್ರೆ ನೀವು ನಂಬಿರುವಂತಹ ದೇವರನ್ನು ಯಾವಾಗಲೂ ಪೂಜಿಸಬೇಕು ಮತ್ತು ಮನಸ್ಸಿನಲ್ಲಿ ಶ್ರದ್ಧಾ, ಭಕ್ತಿಯನ್ನು ಇಟ್ಕೊಳ್ಬೇಕು. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಬರುತ್ತದೆ. ಕೆಲವೊಂದಿಷ್ಟು ತೊಂದರೆಗಳು ಕೂಡ ಎದುರಾಗಬಹುದು. ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಮನಸ್ಸಿನಲ್ಲಿ ಶಾಂತಿಯ ಕೊರತೆ ಆಗಿರ್ಬೋದು, ಅಥವಾ ಯಾವುದೇ ಕೆಲಸ ಮಾಡೋದಕ್ಕೆ ಆಲಸ್ಯವಾಗಿರ್ಬೋದು, ಅಥವಾ ಕಾರಣವೇ ಇಲ್ಲದೆ ಜ್ವರ ಬರುವಂಥದ್ದು, ಮೈಕೈ ನೋವು, ತಲೆನೋವಿನಂತಹ ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು. ಇದನ್ನೆಲ್ಲ ನೀವು ದೂರ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಯೋಗ, ಧ್ಯಾನ ಮಾಡಬೇಕು. ಮನಸ್ಸನ್ನು ಯಾವಾಗಲೂ ಒಳ್ಳೆಯ ವಿಚಾರಗಳಲ್ಲಿ ನೀವು ತೊಡಗಿಸಿಕೊಳ್ಳಬೇಕು. ಈಗ ನಿಮ್ಮ ಜೀವನಕ್ಕೆ ಶ್ರೀಮಂತಿಕೆ ಬರುತ್ತಿದೆ, ಸಂಪತ್ತು ಬರುತ್ತದೆ. ಆರೋಗ್ಯ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಉತ್ತಮವಾಗಿರುತ್ತೆ. ಈಗ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ. ಆದರೆ ದೇವರ ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೆಳಗೆ ಇಳಿಯುವಂತಹ ಪ್ರಯತ್ನವನ್ನ ಮಾಡಬೇಡಿ. ಎಚ್ಚರಿಕೆಯಿಂದ ನೀವು ಎಲ್ಲವನ್ನ ನಿರ್ವಹಿಸಿ. ಯಾವುದೇ ಸಣ್ಣ ತಪ್ಪು ಕೂಡ ನಿಮ್ಮ ಜೀವನವನ್ನ ನಾಶ ಮಾಡಬಹುದು. ಯಾರಿಂದ ಕೂಡ ನೀವು ಮೋಸವನ್ನ ಹೋಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನ ಕೂಡ ಸುಲಭವಾಗಿ ನಂಬಬೇಡಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ ಶತ್ರುಗಳು ನಿಮ್ಮ ಜೀವನಕ್ಕೆ ಕಾಲಿಡುವಂತಹ ಸಮಯ ಈಗ ಹತ್ತಿರದಲ್ಲಿ ಬರ್ತಾ ಇದೆ. ಈ ಎಚ್ಚರಿಕೆಯನ್ನ ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೂಲಕ ಪರಿಣಾಮಕಾರಿಯಾಗಿ ಪರಿವರ್ತಿಸಿದರೆ ಯಾವುದೇ ಸಮಸ್ಯೆಗಳು ನಿಮ್ಮ ಜೀವನವನ್ನ ಏನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಅಥವಾ ಜೀವನದಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಿದ್ರು ಕೂಡ ಈಗ ಅದಕ್ಕೆ ಪರಿಹಾರ ಕೂಡ ನಾವು ತಿಳಿಸಿಕೊಡ್ತೇವೆ. ಆ ಪರಿಹಾರವನ್ನ ದಯವಿಟ್ಟು ನೀವು ಅನುಸರಿಸಿ. ಒಟ್ಟಾರೆಯಾಗಿ ನೀವು ಎಲ್ಲೋ ಹೊರಗೆ ಹೋಗುವಾಗ ಅಥವಾ ಫೋಟೋದ ಮೂಲಕ ಅಥವಾ ಯಾವುದೋ ಒಂದು ರೀತಿಯ ಮೂಲಕ ಕತ್ತೆಯನ್ನು ನೋಡುವಂತಹ ಅದೃಷ್ಟ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಹೇಗೆ ಅದೃಷ್ಟ ಬರುತ್ತದೆ ಅಂದರೆ ಹಲವಾರು ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲೂ ಒಂದು ಭಾವಚಿತ್ರವನ್ನು ನೀವು ನೋಡಿರಬಹುದು. ಅದೇ ರೀತಿ ಕೆಲವು ಜನಪದ ಸಂಪ್ರದಾಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಕತ್ತೆಯ ಬಗ್ಗೆ ಕೆಲವೊಂದಿಷ್ಟು ಸಾಂಪ್ರದಾಯಿಕ ನಂಬಿಕೆಗಳು ಕೂಡ ಅಡಗಿದೆ. ಕತ್ತೆ ಕಷ್ಟಪಟ್ಟು ದುಡಿಯುವಂಥದ್ದು ಸಹನೆ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಬೆಳಗ್ಗೆ ಕತ್ತೆಯನ್ನು ನೋಡುವುದು ಕೇವಲ ಪ್ರದೇಶದ ಒಂದು ವಿಶೇಷವಾಗಿರುವಂತಹ ನಂಬಿಕೆ ಮತ್ತು ಶುಭ ಎಂದು ಭಾವಿಸಲಾಗುತ್ತೆ. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ಸಂದೇಶವನ್ನ ಕತ್ತೆ ಸಕಾರಾತ್ಮಕವಾಗಿ ನೆನಪಿಸುತ್ತದೆ. ಕೆಲವು ತಾಂತ್ರಿಕ ಮತ್ತು ಜನಪದ ಆಚರಣೆಯಲ್ಲಿ ಕತ್ತೆಗೆ ವಿಭಿನ್ನವಾಗಿರುವ ಸ್ಥಾನವಿದೆ. ಈಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತದೆ, ಭಾಗ್ಯ ಬರುತ್ತದೆ ಮತ್ತು ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನಿಮ್ಮ ಭಾಗ್ಯವು ನಿಮ್ಮ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರ ಮತ್ತು ಸಂದರ್ಭಗಳ ಮೇಲೆ ಕೂಡ ಅವಲಂಬಿತವಾಗಿರುತ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ
ನೀವು ಅಂದುಕೊಂಡದನ್ನು ಸಾಧಿಸಬೇಕು ಅಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ದೂರ ಕಳಿಸಬೇಕು. ಹೌದು ಸ್ನೇಹಿತರೆ, ಅದೃಷ್ಟದ ಬಾಗಿಲು ಪ್ರತಿ ಬಾರಿ ತೆರೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಧ್ಯಾತ್ಮಿಕವಾಗಿ ಮಹತ್ವಪೂರ್ಣವಾದ ಕೆಲವೊಂದಿಷ್ಟು ವಿಶೇಷವಾದ ಸಂಕೇತವನ್ನು ದೇವರು ಕಳಿಸುತ್ತಾರೆ. ಅದು 11 ಅನ್ನುವಂತಹ ಸಂಖ್ಯೆಯನ್ನು ನೋಡುವಂಥದ್ದಾಗಿರ್ಬೋದು, ಕತ್ತೆಯನ್ನು ನೋಡುವಂಥದ್ದು ಅಥವಾ ಬೆಕ್ಕನ್ನು ನೋಡುವಂಥದ್ದು, ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳ ಮೂಲಕ ನಿಮ್ಮ ಮನೆಗೆ ವಿಶೇಷವಾದ ಸಂಕೇತಗಳು ಬರುತ್ತದೆ. ಅದೇ ರೀತಿ ಮೊದಲನೇದಾಗಿ ಕತ್ತೆಯ ಮೂಲಕ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಕೇವಲ ಕತ್ತೆ ಎಂದರೆ ಹೊರೆ ಹೊರುವ ಪ್ರಾಣಿ ಎಂಬ ಭಾವನೆ ಇರುತ್ತದೆ. ಆದರೆ ಭಾರತೀಯ ಸಂಪ್ರದಾಯದ ಪ್ರಕಾರ ಆಧ್ಯಾತ್ಮಿಕ ಪರಂಪರೆಯ ಪ್ರಕಾರ ಕತ್ತೆ ಎಂದರೆ ಮೊದಲು ನೆನಪಾಗೋದು ಪರಿಶ್ರಮ ಮತ್ತು ತಾಳ್ಮೆ, ಸಹನೆ. ಯಾವುದೇ ರೀತಿಯ ಕೆಲಸವನ್ನು ಕೊಟ್ಟು ದೂರನ್ನು ನೀಡದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ. ಆದ್ದರಿಂದ ನಮಗೆ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತದೆ. ಯಶಸ್ಸನ್ನು ಪಡಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಜೀವನದಲ್ಲಿ ಸಹನೆ ಮುಖ್ಯ. ಖಂಡಿತ ಈ ಸಂದೇಶವನ್ನು ನೀಡುತ್ತದೆ. ಈ ಸಮಯದಲ್ಲಿ ಅತ್ಯಂತ ವಿಶೇಷವಾಗಿ ಶುಭಕರವೆಂದು ಹೇಳಲಾಗುವುದಷ್ಟು ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಆರಂಭ ಮುನ್ಸೂಚನೆ ಸಿಗುತ್ತದೆ. ಇನ್ನು ಮುಂದೆ ಹೆದರುವ ಅವಶ್ಯಕತೆ ಇಲ್ಲ. ಶಕ್ತಿ, ಧೈರ್ಯ, ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮ್ಮನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಯಾವತ್ತೂ ಕೂಡ ಮೋಸವಾಗೋದಿಲ್ಲ. ನಿಮ್ಮ ಜೀವನದ ಏರುಪೇರುಗಳು, ಗ್ರಹಸ್ಥಿತಿಗಳು ಎಲ್ಲವೂ ಕೂಡ ಈಗ ನಿಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನದೊಂದಿಗೆ ಸಂಬಂಧವನ್ನು ಹೊಂದಿರ್ತಾನೆ. ಅದಾಗಿಯೂ ಕೂಡ ಕತ್ತೆಯೊಂದಿಗೆ ನಿಮ್ಮ ಜೀವನದಲ್ಲಿ ಭಾಗ್ಯ ಬದಲಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ, ಯಾವುದೇ ತೊಂದರೆಗಳಿದ್ರೂ ಕೂಡ ನೀವು ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ನೀವು ಪರಿಶ್ರಮದಿಂದ, ಸಹನೆ, ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ನಿರ್ವಹಿಸಿದ್ದೆ ಆದಲ್ಲಿ ನೀವು ಇನ್ನು ಮುಂದೆ ಸಿಹಿ ತಿಂಡಿಗಳನ್ನು ಹಂಚಲು ಸಿದ್ಧವಾಗಬಹುದು. ಅಷ್ಟೊಂದು ಅದೃಷ್ಟ ಒಂದಲ್ಲ ಎರಡಲ್ಲ 3-4 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಶ್ರೀಮಂತಿಕೆ, ಪಿತ್ರಾಜಿತ್ಯ ಆಸ್ತಿಯ ಮೂಲಕ ಬರ್ಬೋದು, ಅಥವಾ ನಿಮ್ಮ ಹೆಂಡತಿ ಮನೆ ಕಡೆಯಿಂದ, ಗಂಡನ ಮನೆ ಕಡೆಯಿಂದ ಅಥವಾ ತಾಯಿಯ ಮನೆ ಕಡೆಯಿಂದ ಒಂದು ದೊಡ್ಡದಾದ ಆಸ್ತಿಯ ಸಿಹಿ ಸುದ್ದಿ ಸಿಗುತ್ತದೆ. ಇದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನೆಗೆ ಯಾವುದೇ ಸಿಹಿ ಸುದ್ದಿ ಬಂದರೂ ಕೂಡ ಅದನ್ನು ತಕ್ಷಣ ಪ್ರದರ್ಶನ ಮಾಡಲು ಹೋಗಬೇಡಿ. ಅದನ್ನು ಮುಚ್ಚಿಟ್ಟುಕೊಂಡು ಗುಟ್ಟಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಈ ಜಗತ್ತು ಯಾವ ರೀತಿ ಇರುತ್ತದೆ ಅಂದರೆ, ಒಬ್ಬ ಮನುಷ್ಯ ಕಣ್ಣೀರಿನಲ್ಲಿ, ಕಷ್ಟದಲ್ಲಿ ಪ್ರತಿದಿನ ನೋವನ ನರಕವನ್ನು ಅನುಭವಿಸುವಾಗ ಅವರನ್ನು ನೋಡಿ ಪಾಪ ಅಂತಾರೆ. ಅದೇ ರೀತಿ ನಾವು ಅಚ್ಚುಕಟ್ಟಾಗಿ ಒಂದು ದೊಡ್ಡದಾದ ಶ್ರೀಮಂತಿಕೆ ಜೀವನವನ್ನು ನಡೆಸಿದಾಗ ಮೋಸದ ಹಣ ಎಂದು ಕರೆಯುತ್ತಾರೆ. ಅದಕ್ಕೋಸ್ಕರ ಯಾರ ಮುಂದೆಯೂ ಏನನ್ನ ಕೂಡ ಹೇಳಿಕೊಳ್ಬೇಡಿ. ನಿಮ್ಮ ಯಶಸ್ಸನ್ನು ಗುಟ್ಟಾಗಿ ಇಟ್ಕೊಳ್ಳಿ. ಯಾವುದೇ ಹಣಕಾಸು ಬಂದರೂ ಕೂಡ ಅದನ್ನು ಉತ್ತಮವಾಗಿ ನಿರ್ವಹಿಸುವಂತಹ ಜಾಣ್ಮೆಯನ್ನು ಪಡೆದುಕೊಳ್ಳಿ. ಬುದ್ಧಿವಂತಿಕೆಯಿಂದ ಹಣವನ್ನು ನಿರ್ವಹಿಸಿದಾಗ ಮಾತ್ರ, ನಿಮ್ಮ ಜೀವನದಲ್ಲಿ ಉಳಿತಾಯದ ಹಾದಿಯನ್ನು ತುಳಿದಾಗ ಮಾತ್ರ ಇನ್ನು ಮುಂದೆ ಅದ್ಭುತವಾಗಿರುವಂಥದ್ದು ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ಹಣಕ್ಕೆ ಗೌರವ ಕೊಡಬೇಕು. ಅದೇ ರೀತಿ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ನಿಮ್ಮ ಜೀವನವನ್ನು ನಾಶ ಮಾಡ್ಬೋದು. ಅಂತಹ ತಪ್ಪುಗಳಿಂದ ಈಗ ನೀವು ಪಾಠವನ್ನು ಕಲ್ತಿದ್ದೀರಾ. ಅದಕ್ಕೋಸ್ಕರ ನಿಮ್ಮ ವಿರುದ್ಧ ಇರತಕ್ಕಂತಹ ಜನರು ನಿಮ್ಮ ರಹಸ್ಯವನ್ನು ತಿಳಿದುಕೊಂಡು ನಂತರ ನಿಮಗೆ ಮೋಸ ಮಾಡ್ಬೋದು, ತಂತ್ರವನ್ನು ರೂಪಿಸಬಹುದು. ನಿಮ್ಮ ನಿರ್ಧಾರವನ್ನು ಸಂಪೂರ್ಣವಾಗಿ ತಪ್ಪಾಗದ ಜನರೊಂದಿಗೆ ಹಂಚಿಕೊಳ್ಬೇಡಿ. ಅದನ್ನು ಗೌಪ್ಯವಾಗಿ ಇಟ್ಕೊಳ್ಳಿ. ಬಹಳನೇ ಮುಖ್ಯ ಅಂತಂದರೆ, ಯಾರ ಮುಂದೆ ಕೂಡ ಸಂತೋಷವನ್ನು ವ್ಯಕ್ತಪಡಿಸುವಾಗ ಅವರ ಕಣ್ಣುಗಳಲ್ಲಿ ದ್ವೇಷದ ಕಿಡಿ ಕಾಣಿಸಬಹುದು. ಅದಕ್ಕೋಸ್ಕರ ಯಾರೇ ಒಬ್ಬರು ಬಂದು ನಿಮಗೆ ಏನೇ ಸಿಹಿ ತಿಂಡಿ ತಿನ್ನಲು ಕೊಟ್ಟರು ಅದನ್ನು ತಿನ್ನೋಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದರೆ ಮಕ್ಕಳಿಗೆ ಕೂಡ ಜವಾಬ್ದಾರಿಯನ್ನು ಕಲಿಸಿ. ಮಕ್ಕಳಿಗೆ ಬಹಳಷ್ಟು ಸಮಯ ಹುಷಾರು ತಪ್ಪೋದು ಮತ್ತು ಮನೆಯಲ್ಲಿ ಜಗಳಗಳು, ಕಿರಿಕಿರಿಗಳು ನಡೆಯೋದು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿಯೋದು, ಇದೆಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಯ ಪ್ರಭಾವ ಆಗಿರುತ್ತೆ. ಈ ಅಮಾವಾಸ್ಯೆ ದಿನ ನೀವು ಮಾಡಬೇಕಾದ ಪರಿಹಾರ ಅಂತ ಅಂದರೆ, ಖಂಡಿತವಾಗಿ ನೀವು ಬೇವಿನ ಎಲೆಯನ್ನು ಮನೆಯಲ್ಲಿ ತಂದು ನಿಮ್ಮ ಮನೆಯ ಮುಂಭಾಗದಲ್ಲಿ ಇಡಬೇಕಾಗುತ್ತೆ. ಒಂದು ಬಟ್ಟಲು ನೀರಿನಲ್ಲಿ ಕರ್ಪೂರವನ್ನು ಹಾಕಿ ನೀರನ್ನು ಹಾಕಿಸಿ. ಆ ಒಂದು ಬೇವಿನ ಎಲೆಯ ನೀರು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ನಕಾರಾತ್ಮಕ ಅಂಶವನ್ನು ತೆಗೆದುಹಾಕುತ್ತೆ. ಹೌದು ಸ್ನೇಹಿತರೆ, ಈ ಒಂದು ವಿಶೇಷವಾದ ಅಮಾವಾಸ್ಯೆ ದಾನ, ಧರ್ಮ ಮತ್ತು ತರ್ಪಣ ಬಿಡುವುದಕ್ಕೆ ಸೂಕ್ತವಾದದ್ದು. ಅದೇ ರೀತಿ ಕೆಟ್ಟ ಶಕ್ತಿಗಳ ಅಟ್ಟಹಾಸ ಇರುತ್ತದೆ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನರು ನಿಮ್ಮನ್ನು ಮೋಸ ಮಾಡಲು ಪ್ರಯತ್ನ ಮಾಡ್ತಾರೆ. ನಿಮ್ಮ ಹಣವನ್ನು ಅಡ್ಡದಾರಿಯ ಮೂಲಕ ಡಬಲ್ ಮಾಡ್ತೀವಿ ಅನ್ನುವಂತಹ ಆಸೆಗಳಿಗೆ ಬೀಳಿಸ್ತಾರೆ. ನಿಮ್ಮ ಎಲ್ಲ ರೀತಿ ಗಳಿಸಿಕೊಂಡ ಹಣವನ್ನು ಕಿತ್ತುಕೊಳ್ಳುವ ಮೂಲಕ ನಿಮ್ಮನ್ನು ಮತ್ತೆ ಬೀದಿಗೆ ತಳ್ಳಲು ಪ್ರಯತ್ನ ಮಾಡ್ಬೋದು. ಯಾರದ್ದೇ ಬಗ್ಗೆ ಕಷ್ಟದಲ್ಲಿದ್ದೀವಿ ಅಂದರೂ ಕೂಡ ಯೋಚನೆ ಮಾಡಿ ನಿಮಗೆ ಸರಿ ಅನಿಸಿದ್ರೆ ನಿಮ್ಮ ಮನಸ್ಸಿಗೆ ಒಪ್ಪಿದಾಗ ಮಾತ್ರ ಸಹಾಯ ಮಾಡೋದಕ್ಕೆ ಮುಂದಾಗಿ. ಒಟ್ಟಾರೆಯಾಗಿ ನಾವು ತಿಳಿಸಿರುವಂತಹ ಪ್ರತಿಯೊಂದು ಮಾಹಿತಿಯನ್ನು ನೀವು ನಿರ್ಲಕ್ಷ್ಯ ಮಾಡ್ದೇನೆ ಜೀವನದಲ್ಲಿ ಅನುಸರಿಸೋದು ಬನ್ನಿ. ಈ ಖಂಡಿತವಾಗಿ ನಿಮ್ಮ ಜೀವನ ಮೊದಲಿಗಿಂತಲೂ ಅದ್ಭುತವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ. ಈ ಒಂದು ವಿಶೇಷವಾದ ಸಿಂಹರಾಶಿಯವರ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.